ನಮಸ್ತೆ, ನನ್ನ ಹೆಸರು ಮೇನಕಾ ಅಂತ ಹೇಳಿ. ನಾವು ಗುಂಡ್ಲುಪೇಟೆ ಭಾಗದಲ್ಲಿ ಶಿವಮ್ಮ ಅನ್ನೋರ ತೋಟಕ್ಕೆ ಈರುಳ್ಳಿಗೆ ಅಂದರೆ ಬ್ರೂ ಪ್ರೊಟೆಕ್ಟರ್ ಅನ್ನ ಕೊಟ್ಟಿದ್ವಿ. ಆ ಬ್ರೂ ಪ್ರೊಟೆಕ್ಟರ್ ಕೊಟ್ಟ ನಂತರ ಅವರು ಹಾಕಿದ ಮೇಲೆ ಹೇಗೆ ಬೆಳೆಯನ್ನು ತೆಗೆದಿದ್ದಾರೆ ಮತ್ತು ಬೆಳೆ ತೆಗೆದ ನಂತರ ಏನೆಲ್ಲ ಅವ್ರಿಗೆ ಉಪಯೋಗ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಅವರ ಅಭಿಪ್ರಾಯವನ್ನು ಕೇಳೋಣ. ಶಿವಮ್ಮ ಅವರೇ, ನಿಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕಾಗತ್ತಾ? ಓಕೆ ಮೇಡಮ್, ಹೇಳ್ತೀನಿ ಮೇಡಮ್. ನೋಡಿ, ಅರಿಶಿನ ಹೇಗೆ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಒಂದು ಬ್ರೂ ಪ್ರೊಟೆಕ್ಟರನ್ನು ಕೊಟ್ಟು ಈರುಳ್ಳಿಯನ್ನು ಅವರು ತೆಗ್ದಿದ್ದಾರೆ. ಈರುಳ್ಳಿ ತೆಗೆದ ನಂತರನೂ ಸಹ ಅವರ ಒಂದು ಭೂಮಿನಲ್ಲಿ ಹೇಗೆ ಅವರ ಒಂದು ಉಪಯೋಗವನ್ನು ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅಭಿಪ್ರಾಯವನ್ನು ಹೇಳ್ತೀರಾ? ನಮಸ್ತೆ ಶಿವಮ್ಮ ಅವರೇ. ನಮಸ್ತೆ ಮೇಡಮ್, ನಾನು ಶಿವಮ್ಮ ಅಂತ ಬಣಿತಾಳ್ಪುರ. ನಾವು ಈರುಳ್ಳಿ ನಾಟಿ ಮಾಡಾಗ ಮತ್ತು ಅಷ್ಟೇ ನಾಟಿ ಮಾಡಾಗ ನಾವು ಗೊಬ್ಬರ ಹಾಕಿದ್ದೀವಿ, ಬ್ರಯಪೊಟಿಕ್ ಅಂತ ಗೊಬ್ಬರ ಹಾಕಿದ್ದೀವಿ. ಅದು ಹಾಕಿದ ಮೇಲೆ 6 ಮೂಟೆ ಈರುಳ್ಳಿ ಹಾಕಿದ್ದೀವಿ. 6 ಮೂಟೆ ಈರುಳ್ಳಿ ಹಾಕಿ ಗೊಬ್ಬರ ಹಾಕಿದ ಮೇಲೆ ನಮಗೆ 67 ಮೂಟೆ ಈರುಳ್ಳಿ ಆಯಿತು. ಮತ್ತು ಇವಾಗ ಅಷ್ಟನ್ನ ಹಾಕಿ ನಾನು 7 ತಿಂಗಳ ಮೇಲೆ 28 ದಿನ ಆಗೈತೆ ಅಷ್ಟನ್ನ ಹಾಕಿ ನಾಟಿ ಮಾಡಿ. ಇವಾಗ ಅಷ್ಟು ಚೆನ್ನಾಗೈತೆ. ಬ್ರಯಪೊಟಿಕ್ ಗೊಬ್ಬರ ಹಾಕಿದ್ರೆ ಇನ್ನೂ ಚೆನ್ನಾಗುತ್ತೆ. ಮತ್ತು ಭಾಳ ಹಾಕಿದ್ದೀವಿ. ಭಾಳ ಎಲ್ಲ ಒಣಗೋಗಿತ್ತು, ಒಣಗಿ ಹೋಗಿತ್ತು. ಭಾಳ ಒಣಗಿ ಹೋಗಿದಾಗ ಹಾಗೆ ಬ್ರಯಪೊಟಿಕ್ ಗೊಬ್ಬರ ಹಾಕಿದಾಗ ಭಾಳ ಚೆನ್ನಾಗಾಯಿತು. ಮಳೆನೂ ಚೆನ್ನಾಗೋಯಿತು. ಈ ಕಡೆ ಎಲ್ಲ ಚೆನ್ನಾಗಾಯ್ತು ಮಳೆ. ಮತ್ತು ಇನ್ನೂ ಗೊಬ್ಬರ ತಗೋಬೇಕು ಅಂತ ನಾವು ತುಂಬ ಆಸೆ ಪಡ್ತಾ ಇದ್ದೀವಿ. ಮತ್ತು ಔಷಧಿ ತಗೋಬೇಕು. ಸ್ವಲ್ಪ ಅಷ್ಟನ್ನ ಇನ್ನೂ ಸ್ವಲ್ಪ ಬಂದಿಲ್ಲ. ಇವಾಗ 7 ತಿಂಗಳ ಮೇಲೆ 28 ದಿನ ಆಗಿದೆ ಅಷ್ಟನ್ನ ನಾಟಿ ಮಾಡಿ, ಇನ್ನೂ ಅಷ್ಟನ್ನ ಬಂದಿಲ್ಲ. ಅದು ಗೊಬ್ಬರ ಹಾಕಿದ್ರೆ ಇನ್ನೂ ಚೆನ್ನಾಗುತ್ತೆ ಮತ್ತು ಇನ್ನೂ ಸೂಪರಾಗುತ್ತೆ. ಮತ್ತು ಅದಕ್ಕೆ ನಾವು ಇನ್ನೂ ಇದರಿಂದ ಸುಮಾರು ನೀವು ತಗೊಂಡ್ರೆ ಬೇರೆಯವ್ರು ತಗೊಂಡ್ರೆ ಅನುಕೂಲ ಆಗುತ್ತೆ. ನಾವೇ ಇದಂತೆ ಮುಂದುವರಿತೀವಿ, ಆಗ ಅವರು ಮುಂದುವರಿದ್ರೆ ಅನುಕೂಲ ಆಗುತ್ತೆ. ಮತ್ತು ಇನ್ನು ಅದಕ್ಕೆ ಮತ್ತು ನಾವು ಇನ್ನೂ ಬಾಯಿಗೆ ಗೊಬ್ಬರ ಹಾಕಿದ್ದೀವಿ. ಮತ್ತು ಇನ್ನೂ ನಮಗೆ ಔಷಧಿ ಬೇಕಿತ್ತು, ಅದು ನಾವು ಹೋಗೋಕ್ಕೆ ಟೈಮ್ ಇಲ್ಲ, ಔಷಧಿ ತಗೊಳ್ಳೋಕ್ಕೆ ಟೈಮ್ ಇಲ್ಲ. ನಮಸ್ತೆ. ನೋಡಿ, ಶಿವಮ್ಮ ಅವರು ಒಂದು ಅವರ ಖುಷಿಯನ್ನು ಹಂಚ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ರೈಸರ್ ಇಂಡಿಯಾ ಕಂಪನಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದ ಶಿವಮ್ಮ ಅವರೇ.